Front line table ambitions. Height wise ಇಟ್ಕೊಳ್ರಿ. ಅಲ್ಲಿಗೆ ಮೇಲ್ ಕ್ಲಾಸ್ ರೂಮ್ ಯಾರು ಇರ್ತಾರಲ್ಲ. Hands down. Front line sir, back line cover up. Gausia. School sanities. School attention. Sanities. Attention. Sanities. We experience the true meaning of freedom and patriotism. Today, as we assemble beneath the magnificent sky, the tricolor flying high, we welcome everyone to 18th Independence Day celebration. Let's begin this occasion with our cultural puja ceremony. So that's why I would like to call Asiya Mullah to deliver the puja ceremony speech. ಇಲ್ಲೊಂದು ಅಲ್ಲೊಂದು ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಏನೇ ಬರಲಿ ಏನೇ ಬರಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ, 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ. ಇವತ್ತು ನಾವೆಲ್ಲ ಅತ್ಯಂತ ಉತ್ಸಾಹದಿಂದ ಭಾರತ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಅತ್ಯಂತ ಹೆಮ್ಮೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ನಮಗೆಲ್ಲ ಇವತ್ತು ಒಂದು ಹೆಮ್ಮೆಯ ಸಂಕೇತ. ಭಾರತ ದೇಶ ಸ್ವತಂತ್ರವಾಗಿ ಇಂದಿಗೆ 80 ವರ್ಷಗಳು ಕಳೆದವು ಅಂತ ಹೇಳಿ. ವಿದ್ಯಾರ್ಥಿಗಳು ಗಮನಿಸಬೇಕು, ಇಲ್ಲಿ ಅನೇಕ ಸಣ್ಣ ಸಣ್ಣ ಮಕ್ಕಳು ತಯಾರಾಗಿ ಬಂದಿದ್ದಾರೆ. LKG UKG ಇಂದ ಹಿಡಿದು 10ನೇ ತರಗತಿವರೆಗೂ. ಪಾಪ ಅವರಿಗೆ ಇದೊಂದು ಹಬ್ಬ, ಆದ್ರೆ ಅದ್ರ ಜೊತೆಗೆ ನಾವು ಇದರ ಇತಿಹಾಸವನ್ನ ನಾವು ತಿಳ್ಕೋಬೇಕಾಗಿದೆ. ಸ್ವಾತಂತ್ರ್ಯ, ಫ್ರೀಡಮ್ ಅಂದ್ರೇನು, ಸ್ವಾತಂತ್ರ್ಯದ ಅರ್ಥ ಏನು ಅಂತೇಳಿ. ಭಾರತ 300 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಡ್ತು. ಇವತ್ತೇನು ಇಂಗ್ಲೆಂಡ್ ದೇಶವನ್ನ ಕೇಳ್ತೀರಿ, ಆ ಇಂಗ್ಲೆಂಡಿನಿಂದ ಬಂದಂತಹ ಜನ ಕೇವಲ ವ್ಯಾಪಾರಕ್ಕಾಗಿ ಭಾರತ ದೇಶಕ್ಕೆ ಬಂದು ಕ್ರಮೇಣವಾಗಿ ಇಡೀ ಭಾರತವನ್ನ ತಮ್ಮ ಕೈವಶ ಮಾಡ್ಕೋತಾರೆ. ನಮ್ಮಲ್ಲಿ ನಮ್ಮ ದೇಶ ಇವತ್ತೇನು ಅಖಂಡ ಭಾರತ ಇದೆ, ಮೊದಲಿಗೆ ಪ್ರಾಂತೀಯವಾಗಿ ವಿಂಗಡಣೆಯಾಗಿತ್ತು. ಈಗೇನು ನಾವು ರಾಜ್ಯಗಳಂತ ಕರಿತೀವಿ, ಅವುಗಳನ್ನೇ ಒಂದೊಂದು ವಿಂಗಡಣೆ ಮಾಡಿಕೊಂಡು 565 ದೇಶ ರಾಜ್ಯಗಳ ಪ್ರಾಂತ್ಯಗಳು ಏನಾಗ್ತಾ ಇದ್ದು ಸ್ವತಂತ್ರವಾಗಿ ತಮ್ಮಷ್ಟಕ್ಕೆ ತಾವೇ ಪ್ರತಿಯೊಂದು ಪ್ರಾಂತ್ಯಕ್ಕೆ ಅವ್ರದೇ ಒಬ್ಬ ರಾಜ್ಯ, ಅವ್ರದೇ ಒಬ್ಬ ರಾಜ್ಯ, ಅವ್ರದೇ ಒಂದು ಕಾನೂನು, ಈ ರೀತಿ ಆಳ್ವಿಕೆ ಆಗ್ತಾ ಇತ್ತು. ಇದರ ಲಾಭವನ್ನ ಪಡ್ಕೊಂಡಂತ ಬ್ರಿಟಿಷರು 17ನೇ ಶತಮಾನದಲ್ಲಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಕೇವಲ ವ್ಯಾಪಾರಕ್ಕಾಗಿ ಬಂದಂತ ಬ್ರಿಟಿಷರು ಕ್ರಮೇಣವಾಗಿ ನಮ್ಮಲ್ಲಿರ್ತಕ್ಕಂಥ ಜನರ ವಿಚಾರಧಾರೆಯನ್ನ ತಿಳ್ಕೋತಾರ. ಇವ್ರು ಯಾರು ಒಗ್ಗಟ್ಟಿಲ್ಲ, ತಮ್ಮಷ್ಟಕ್ಕೆ ತಾವೇ ವಿಂಗಡಣೆ ಆಗಿ ಇದು ಮಾಡ್ತಾ ಇದಾರ, ನಾವು ಇವುಗಳನ್ನ ನಮ್ಮ ವಶಕ್ಕೆ ತಗೊಳ್ಳೋಣ ಅಂತ ಹೇಳಿ ಏನ್ ಮಾಡ್ತಾರ, ಬ್ರಿಟಿಷರು ಹಂತ ಹಂತವಾಗಿ ಒಂದೊಂದೇ ರಾಜ್ಯಗಳನ್ನ ತಾವು ಆಕ್ರಮಿಸ್ಕೋತಾ ಬಂದು ಇಡೀ ಭಾರತ ದೇಶವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡ್ಬಿಡ್ತಾರೆ. ಸ್ವಾತಂತ್ರ್ಯ ಅಂದ್ರೆ ಏನು? ನಾವಿವತ್ತು ಸ್ವಚ್ಛಂದವಾಗಿ ನಮಗಿಷ್ಟ ಬಂದ ರೀತಿಯಲ್ಲಿ
ನಾವು ಇವತ್ತು ಜೀವನವನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಅಂದಿನ ದಿನದಲ್ಲಿ ತಮ್ಮ ಪ್ರಾಣ ತ್ಯಾಗವನ್ನ ಮಾಡಿದಂತ ಅನೇಕ ಮಹನೀಯರ ಫಲವಾಗಿ ನಾವು ಇವತ್ತು ಸ್ವಚ್ಛಂದವಾಗಿ ಜೀವನವನ್ನ ಮಾಡ್ತಾ ಇದ್ದೇವೆ. ಇವತ್ತು ಮುಂದುವರಿದ ರಾಷ್ಟ್ರಗಳ ಸಾಲಿನಲ್ಲಿ ಕೂಡ ಭಾರತ ನಿಲ್ತಾ ಇದೆ. ಏನಾಗ್ತಾ ಇತ್ತು? ಬ್ರಿಟಿಷರು ಏನ್ ಆಳ್ವಿಕೆ ಮಾಡಿದ್ರು? ಇವತ್ತು ನೋಡ್ರಿ, ನಮಗೆ ನಮ್ಮದಾದ ಒಂದು ಸಂವಿಧಾನ ಇದೆ. ಆ ಸಂವಿಧಾನದ ಆಶಯದಂತೆ ಇಲ್ಲಿ ಏನ್ ಮಾಡ್ತಾ ಇದೆ? ಗ್ರಾಮ ಪಂಚಾಯಿತಿಗಳಿದಾವೆ, ಸದಸ್ಯರು ಅಧ್ಯಕ್ಷರಿದ್ದಾರೆ, ತಾಲೂಕ್ ಪಂಚಾಯಿತಿ ಇದೆ, ಜಿಲ್ಲಾ ಪಂಚಾಯಿತಿ ಇದೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದೆ, ಅನೇಕ MLAಗಳು MP ಗಳು ಇದ್ದಾರೆ, ಪೊಲೀಸ್ ವ್ಯವಸ್ಥೆ ಇದೆ, ಕಾನೂನು ವ್ಯವಸ್ಥೆ ಇದೆ. ಇದೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಪಡೆದಂತ ನಾವು ಸೌಲಭ್ಯಗಳು. ಇದ್ರ ಮುಂಚೆ ಏನಾಗ್ತಾ ಇತ್ತು? ಬ್ರಿಟಿಷರು ಏನ ಆಜ್ಞೆಯನ್ನ ಮಾಡ್ತಾರ, ಏನ್ ಆರ್ಡರ್ ಕೊಡ್ತಾರ, ಅದನ್ನ ನಾವು ಫಾಲೋ ಮಾಡ್ಬೇಕಾಗಿತ್ತು. ಸ್ವತಂತ್ರವಾಗಿ ಶಾಲೆಗೆ ಕೂಡ ಹೋಗ್ತಕ್ಕಂತ ಪರಿಸ್ಥಿತಿ ಇದ್ದಿದ್ದಿಲ್ಲ. ಸ್ವತಂತ್ರವಾಗಿ ಶಾಲೆಗೆ ಹೋಗ್ತಕ್ಕಂತ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ. ನಾವು ಹಬ್ಬ ಹರಿದಿನಗಳನ್ನ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ. ನಮ್ಮ ಜೀವನವನ್ನ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಕಳಿತಕ್ಕಂಥ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ. ಸಭೆ ಸಮಾರಂಭಗಳನ್ನು ಕೂಡ ಸೇರ್ತಕ್ಕಂಥ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ. ಅವ್ರು ಏನು ಕಾನೂನು ತರ್ತಾರೆ ಅದನ್ನ ನಾವು ಫಾಲೋ ಮಾಡಬೇಕಾಗಿತ್ತು. ನಮ್ಮ ವಿಚಾರಧಾರೆಗಳಿಗೆ ಯಾವುದೇ ಬೆಲೆಗಳಿರ್ತಾ ಇದ್ದಿಲ್ಲ. ಯಾರು ಪ್ರಶ್ನೆ ಮಾಡ್ತಾರ ಅವರನ್ನ ನೇರವಾಗಿ ಗುಂಡು ಹಾಕ್ತಾರೆ. ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರು ಏನಾಗ್ತಾರೆ? ಸತ್ತೋಗ್ತಾರೆ. ಇವತ್ತು ನಾವು ನೋಡ್ತೇವೆ ಅನೇಕ ಸ್ವಾತಂತ್ರ್ಯ ಮಾನೀಯರು, ಅವರು ಲೆಕ್ಕ ಇಡಲಾರದಷ್ಟು ಏನಂತಂದ್ರೆ ಸ್ವಾತಂತ್ರ್ಯ ಮಾನೀಯರು ಹೋರಾಟಗಾರರು ತಮ್ಮ ಜೀವನವನ್ನ ಅರ್ಪಣೆ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇವತ್ತು ಸ್ವಾತಂತ್ರ್ಯ ಬರೀ ಬಾಯಿ ಮಾತಿನಲ್ಲ, ನೆನಪಿಟ್ಕೋಬೇಕು. ನಾವು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬರೀ ಬಾಯಿ ಮಾತಲ್ಲ, ಅವರು ರಕ್ತದ ಓಕುಳಿಯನ್ನ ಆಡಿದ್ದಾರೆ. ಆ ರಕ್ತದ ಓಕುಳಿಯಿಂದ ಇವತ್ತೇನಾಗಿದೆ? ಸ್ವಾತಂತ್ರ್ಯ ಸಿಕ್ಕಿದೆ, ಹಂಗ ಸುಮ್ಮನೆ ಸಿಕ್ಕಿಲ್ಲ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಬಹಳಷ್ಟು ಮಾನ್ಯರಿದ್ದಾರೆ. ಹೇಳ್ತಾ ಹೋದ್ರೆ ಅವರೆಲ್ಲರ ತ್ಯಾಗದ ಪ್ರತೀಕವಾಗಿ ನಾವು ಇವತ್ತು ಸ್ವಚ್ಛಂದವಾಗಿ ಜೀವನವನ್ನ ಮಾಡ್ತಾ ಇದ್ದೇವೆ. ಭಾರತ ಸ್ವತಂತ್ರ ರಾಷ್ಟ್ರವಾಗಿದೆ. ಇಂದಿಗೆ 80 ವರ್ಷಗಳಾಯ್ತು. ನಿಮಗೆ ನೆನಪಿರ್ಬೋದು, ಇತಿಹಾಸದಲ್ಲಿ 2 ವರ್ಲ್ಡ್ ವಾರ್ ಇದು.